ಹಾಯ್ ನಮಸ್ತೆ ಫ್ರೆಂಡ್ಸ್. ADMS ಒಂದು ವೆಬ್ಸೈಟ್ದಲ್ಲಿ ನಾವು ಯಾವ ರೀತಿಯಾಗಿ ಲಾಗಿನ್ ಮಾಡಿಕೊಂಡು ದುಡ್ಡನ್ನು ಅರ್ನ್ ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಗೆಳೆಯರೆ. ನಿಮಗೇನಾದರೂ ದುಡ್ಡಿನ ಅವಶ್ಯಕತೆ ಇದೆಯಾ? ಹಾಗಾದರೆ ಈ ಒಂದು ವಿಡಿಯೋವನ್ನು ಎಂಡ್ವರೆಗೆ ನೋಡಿದಾಗ ನಿಮಗೊಂದು ಒಳ್ಳೆಯ ಬಿಸ್ನೆಸ್ ಆಪರ್ಚುನಿಟಿಯನ್ನು ನಿಮ್ಮ ತಲೆಯಲ್ಲಿ ಬರುವಂಥದ್ದು. ಅದಕ್ಕೋಸ್ಕರಾಗಿ ನೀವು ಈ ಒಂದು ವಿಡಿಯೋ ಎಂಡ್ವರೆಗೆ ನೋಡಿ ಗೆಳೆಯರೆ. ಹಾಗಾದರೆ ನಾನು ವಿಡಿಯೋವನ್ನು ಸ್ಟಾರ್ಟ್ ಮಾಡುತ್ತೇನೆ. ಗೆಳೆಯರೆ, ಸಾಕಷ್ಟು ಜನರು ಉದ್ಯೋಗಾವಕಾಶಕ್ಕಾಗಿ ಹುಡುಕಾಡ್ತಾ ಇದ್ದಾರೆ. ಆದರೆ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಡೈಲಿ 50,000 ವರೆಗೆ ಅರ್ನ್ ಮಾಡಿಕೊಳ್ಳಬಹುದು. ಆದರೆ ನೀವು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತೀರಾ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ ಗೆಳೆಯರೆ. ಈ ಕಂಪನಿಯನ್ನು ಸಾಕಷ್ಟು ದುಡ್ಡನ್ನು ಕೊಡ್ತಾ ಇದೆ, ಬಟ್ ನಾವು ದುಡ್ಡನ್ನು ತಗೊಳ್ಳಿಕ್ಕೆ ಅರ್ಹರಾಗಿರಬೇಕಾಗತ್ತೆ. ಇದಕ್ಕೆ ನೀವು ಯಾವುದೇ ರೀತಿಯಾದ ಎಜುಕೇಷನನ್ನು ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಎಜುಕೇಷನ್ ಬೇಡುವುದಿಲ್ಲ. ಇಂಥ ಒಂದು ಕಂಪನಿ ಇದೆ. ಈ ಕಂಪನಿಯಲ್ಲಿ ನಾವು ಯಾವ ರೀತಿಯಾಗಿ ಲಾಗಿನ್ ಅನ್ನು ತಗೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರೆ. ನಾನು ನನ್ನ ಲ್ಯಾಪ್ಟಾಪ್ನಲ್ಲಿ ಇರ್ತಕ್ಕಂತಹ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ತಾ ಇದ್ದೇನೆ. ಆನಂತರ ಸರ್ಚ್ ಬಾಕ್ಸ್ದಲ್ಲಿ ADMS ಅಂತೇಳಿ ಟೈಪ್ ಮಾಡಿ. ADMS ಅಂತೇಳಿ ಟೈಪ್ ಮಾಡಿದಾಗ ಇಲ್ಲಿ ನೋಡಿ ಗೆಳೆಯರೆ, ADMS e-ಬೈಕ್ ಅಂತೇಳಿ ಬರುತ್ತೆ ನೋಡಿ. ADMS ಕಂಪನಿಯನ್ನು ಈ ಬೈಕ್ಗಳನ್ನು ಸೆಲ್ ಮಾಡ್ತಾ ಇದೆ. ಈ ಬಿಸ್ನೆಸ್ಸನ್ನು ಯಾವ ರೀತಿಯಾಗಿ ಇದೆ ಅನ್ನೋದನ್ನು ನಾನು ಎಂಡಿಗೆ ತಿಳಿಸ್ಕೊಡುತ್ತೇನೆ. ಎಂಡ್ವರೆಗೆ ನನ್ನ ಜೊತೆ ಇರಬೇಕಾಗತ್ತೆ ಗೆಳೆಯರೆ. ಇಲ್ಲಿ ಲಾಗಿನ್ ಅಂತೇಳಿ ಬಟನ್ ಇದೆ. ಈ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿದಾಗ ಈ ಥರ ಲಾಗಿನ್ ಅನ್ನು ಬರುತ್ತೆ ನೋಡಿ. ಆಲ್ರೆಡಿ ನಾನು ಲಾಗಿನ್ ಪಡೆದುಕೊಂಡಿದ್ದೇನೆ, ಅದಕ್ಕೋಸ್ಕರಾಗಿ ಈ ರೀತಿ ತೋರಿಸ್ತಾ ಇದೆ. ನೀವು ಏನಾದರೂ ಲಾಗಿನ್ ಅನ್ನು ಪಡೆದುಕೊಂಡಿಲ್ಲಪ್ಪ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೇನೆ. ಆ ಲಿಂಕಿನ ಮುಖಾಂತರ ನೀವು ಲಾಗಿನ್ ಅನ್ನು ಪಡೆಯಬೇಕಾಗತ್ತೆ. ಅದರ್ವೈಸ್ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಅನ್ನು ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ ಗೆಳೆಯರೆ. ಲಾಗಿನ್ ಅನ್ನು ಆದ ತಕ್ಷಣ ಇಲ್ಲಿ ನೋಡಿ, ನಂದು ಲಾಗಿನ್ ಐಡಿಯನ್ನು ಹಾಕಿಕೊಂಡು ನಾನು ಲಾಗಿನ್ ಆಗ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ನಾನು ಒಂದು ಲಾಗಿನ್ ಅನ್ನು ಮಾಡಿಕೊಂಡಿದ್ದೇನೆ. ನನ್ನ ಟೀಮ್ದಲ್ಲಿ ಎಷ್ಟು ಜನ ಇದ್ದಾರೆ, ಆನಂತರ ಎಷ್ಟು ಜನ ಪೇಔಟ್ ಅನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಇಲ್ಲಿಂದ ನಾವು ನೋಡ್ಬೋದು. ಇಲ್ಲಿ ನೋಡಿ, ನನ್ನ ಪೇಔಟ್ 5,000 ಆಗಿದೆ. ಆನಂತರ ಮೈ ಟೀಮ್ ಪೇಔಟ್ 89,000 ಆಗಿದೆ. ಈ ರೀತಿಯಾಗಿ ನಾವು ದುಡ್ಡನ್ನು ಅರ್ನ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಗೆಳೆಯರೆ. ಆದರೆ ನಾವು ಈ ಒಂದು ವಿಡಿಯೋದಲ್ಲಿ ಇದಕ್ಕೆ ಲಾಗಿನ್ ಅನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಅನ್ನೋದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿ, ರೆಫರಲ್ ಲಿಂಕ್ ಅಂತೇಳಿ ಬಂದಿರುತ್ತೆ. ಈ ರೀತಿಯಾಗಿ ರೆಫರಲ್ ಅನ್ನು ಮಾಡ್ತಾ ಹೋಗಬೇಕಾಗತ್ತೆ. ರೆಫರಲ್ ಮಾಡಿದಾಗ ನಮಗೆ ಒಂದು ಕಮಿಷನ್ ಅನ್ನು ಜನರೇಟ್ ಆಗುವಂಥದ್ದು. ಇಲ್ಲಿ ನೋಡಿ, ಇದರಲ್ಲಿ ನಾವು ಲಾಗಿನ್ ಅನ್ನು ಪಡೆದುಕೊಳ್ಳಲು ನೋಡಿ, ನನ್ನ ರೆಫರಲ್ ಲಿಂಕ್ ಅನ್ನು ನಾನು ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಈ ಥರ ರೆಫರಲ್ ಲಿಂಕ್ ಅನ್ನು ಯೂಸ್ ಮಾಡಿಕೊಂಡಾಗ ಫಸ್ಟಿಗೆ ನಿಮಗೆ ನ್ಯೂ ರಿಜಿಸ್ಟ್ರೇಷನ್ ಅಂತೇಳಿ ಕೇಳುತ್ತೆ. ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರುವಂಥ ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬಂದಿರುತ್ತೆ. ಆನಂತರ ಇಲ್ಲಿ ಇಂಟ್ರೊಡ್ಯೂಸರ್ ಅಂತೇಳಿ ಇದೆ ನೋಡಿ. ಇಲ್ಲಿ ಇಂಟ್ರೊಡ್ಯೂಸರ್ ಕನ್ಫರ್ಮೇಷನ್ ಅಂತೇಳಿ ಇದೆ. ಇಲ್ಲಿ ನೋಡಿ, ಸ್ಪಾನ್ಸರ್ ID
ಡೈರೆಕ್ಟ್ ಆಗಿ ತಗೊಂಡಿದ್ದೆ ನೋಡಿ. ಆ ನಂತರ ಪ್ಲೇಸ್ ಆನ್ ಸೈಡ್ ಅಂತೇಳಿ ಇದೆ. ಇಲ್ಲಿ ರೈಟ್ ಲೆಫ್ಟ್ ಎರಡು ರೀತಿಯಲ್ಲಿ ನಾವು ವರ್ಕ್ ಅನ್ನು ಮಾಡಬೇಕಾಗತ್ತೆ. ಇಲ್ಲಿಂದ ನಾವು ರೈಟ್ ಲೆಫ್ಟ್ ಅನ್ನು ಸಿಲೆಕ್ಟ್ ಮಾಡಿಕೊಳ್ಳಬಹುದು. ಆ ನಂತರ ಇಲ್ಲಿ ನೀವು ಒಂದು ವೇಳೆ ಅಪ್ಲೈ ಮಾಡ್ತಾ ಇದ್ರೆ ಇದಕ್ಕೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ. ಸ್ಪಾನ್ಸರ್ ಐ ಡಿ ಡೈರೆಕ್ಟ್ ಆಗಿ ತಗೊಳುತ್ತೆ. ಆ ನಂತರ ನೀವು ಬಂದು ಡೈರೆಕ್ಟ್ ಆಗಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆನೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಗೆಳೆಯರೆ ಇಲ್ಲಿ ನೋಡಿ ಸ್ಪಾನ್ಸರ್ ನೇಮ್ ಅನ್ನು ತೋರಿಸುತ್ತೆ. ಆನಂತರ ಅಡ್ಜಸ್ಟೆಡ್ ಟು ಐ ಡಿ ಅಂತೇಳಿ ತೋರಿಸುತ್ತೆ ನೋಡಿ. ಇಲ್ಲಿ ನನ್ನ ಡೌನ್ಲೈನ್ದಲ್ಲಿ ಇರ್ತಕ್ಕಂತಹ ಐ ಡಿಯನ್ನು ತಗೊಳುತ್ತೆ. ಆನಂತರ ಅಡ್ಜಸ್ಟೆಡ್ ಟು ನೇಮ್ ಅಂತೇಳಿ ಇದೆ ನೋಡಿ. ಇಲ್ಲಿ ನನ್ನ ನೇಮನ್ನು ತಗೊಂಡಿದ್ದೆ. ಆನಂತರ ಇಲ್ಲಿ ಕನ್ಫರ್ಮ್ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಚೂಸ್ ಪಾಸ್ವರ್ಡ್ ಅಂತೇಳಿ ಬರುತ್ತೆ. ನೀವು 4 ಡಿಜಿಟ್ ಒಂದು ಪಾಸ್ವರ್ಡ್ ಅನ್ನು ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಕನ್ಫರ್ಮೇಷನ್ಗೋಸ್ಕರ ಮತ್ತೆ 4 ಡಿಜಿಟ್ ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡಿ. ಆನಂತರ ನಿಮ್ದೊಂದು ನೇಮ್ ಹಾಕಿ. ಇಲ್ಲಿ ನಿಮ್ಮದು ನೇಮ್ ಟೈಪ್ ಮಾಡಿ. ಆನಂತರ ಮಿಡಲ್ ನೇಮ್ ಟೈಪ್ ಮಾಡಿ. ಆನಂತರ ಇಲ್ಲಿ ಸರ್ ನೇಮನ್ನು ಟೈಪ್ ಮಾಡಿ. ಆನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ ಅನ್ನು ಹಾಕಿ. ಆನಂತರ ಜೆಂಡರ್ ಸೆಲೆಕ್ಟ್ ಮಾಡಿಕೊಳ್ಳಿ. ಮೇಲಾ ಫಿಮೇಲಾ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಡ್ರೆಸ್ ಅಂತೇಳಿ ಇದೆ ನೋಡಿ. ನಿಮ್ಮ ಅಡ್ರೆಸ್ ಯಾವುದಿದೆ ಸರಿಯಾಗಿ ಫಿಲ್ ಮಾಡಿ. ಆನಂತರ ಸಿಟಿ ಇಲ್ಲಿ ಫಿಲ್ ಮಾಡಿ. ಆನಂತರ ಸ್ಟೇಟ್ ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಕರ್ನಾಟಕ ಇದ್ರೆ ಕರ್ನಾಟಕ, ಮಹಾರಾಷ್ಟ್ರ ಇದ್ರೆ ಮಹಾರಾಷ್ಟ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಡಿಸ್ಟಿಕ್ ಕೇಳುತ್ತೆ, ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಪಿನ್ ಕೋಡ್ ಕೇಳುತ್ತೆ. ಇಲ್ಲಿ ನಿಮ್ಮ ಏರಿಯಾದ ಒಂದು ಪಿನ್ ಕೋಡ್ ಹಾಕಿ. ಆನಂತರ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಿ. ಆನಂತರ ನೇಮ್ ಆಫ್ ಬ್ಯಾಂಕ್ ಅಂತೇಳಿ ಕೇಳುತ್ತೆ ನೋಡಿ. ಇಲ್ಲಿ ನಿಮ್ಮ ಖಾತೆ ಇರುವಂತಹ ಬ್ಯಾಂಕಿನ ಹೆಸರನ್ನು ಇಲ್ಲಿ ನೀವು ಟೈಪ್ ಮಾಡಿ. ಆನಂತರ ಇಲ್ಲಿ ನೋಡಿ ಸೇವಿಂಗ್ ಅಕೌಂಟ್ ಇದೆ, ಕರೆಂಟ್ ಅಕೌಂಟ್ ಇದೆ, ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಇದೆ, ಲೋನ್ ಅಕೌಂಟ್ ಇದೆ. ಯಾವ ಅಕೌಂಟ್ ನೀವು ಅಟ್ಯಾಚ್ ಮಾಡಬೇಕಂತೀರ ದುಡ್ಡು ಬರಲು ಆ ಅಕೌಂಟನ್ನು ಇಲ್ಲಿಂದ ಅಕೌಂಟ್ದೊಂದು ಟೈಪನ್ನು ಇಲ್ಲಿಂದ ನೀವು ಸಿಲೆಕ್ಟ್ ಮಾಡಿಕೊಳ್ಳಿ. IFSC ಕೋಡನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿ ಅಕೌಂಟ್ ನಂಬರ್ ಎಂಟರ್ ಮಾಡಿ. ಆನಂತರ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ. ಪ್ಯಾನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿಕೊಂಡು ಡು ಯು ಅಗ್ರಿ ಅಂತೇಳಿದೆ ನೋಡಿ. ಈ ಒಂದು ಬಾಕ್ಸ್ದಲ್ಲಿ ಟಿಕ್ ಮಾರ್ಕ್ ಮಾಡಿಕೊಂಡು ಗೆಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಗೆಳೆಯರಿ, ಈ ರೀತಿ ರಿಜಿಸ್ಟರ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ. ADMS e-bike ಒಂದು ರಿಜಿಸ್ಟ್ರೇಷನ್ ಅನ್ನು ಸಕ್ಸಸ್ಫುಲ್ ಆಗುತ್ತೆ. ಇಲ್ಲಿ ನೋಡಿ ಕಾಂಗ್ರ್ಯಾಚುಲೇಷನ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತೇಳಿ ಬಂದಿದೆ ನೋಡಿ. ಈ ರೀತಿ ಬಂದಿರುತ್ತೆ. ಇಲ್ಲಿ ನಿಮ್ಮ ಯೂಸರ್ ಐ ಡಿಯನ್ನು ತೋರಿಸ್ತಾ ಇರುತ್ತೆ. ಇಲ್ಲಿಂದ ನೀವು ಯೂಸರ್ ಐ ಡಿಯನ್ನು ತಗೊಂಡು ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಲಾಗಿನ್ ಅನ್ನು ಮಾಡಬೇಕಾಗತ್ತೆ ಗೆಳೆಯರೆ. ಇಲ್ಲಿ ನೋಡಿ ಕೆಳಗಡೆ ಬಂದ್ಬಿಟ್ಟು ಪ್ರಾಡಕ್ಟ್ ಸಿಲೆಕ್ಟೆಡ್ ನೋಡಿ. ಇಲ್ಲಿ ಫ್ರೀ ರಿಜಿಸ್ಟ್ರೇಷನ್ ಪ್ಯಾಕೇಜ್ ಅಂತೇಳಿದೆ. ಈ ರೀತಿಯಾಗಿ ಫ್ರೀಯಾಗಿ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಬೇಕಾಗತ್ತೆ. ನೀವು ಏನಾದರೂ ದುಡ್ಡನ್ನು ಅರ್ನ್ ಮಾಡಬೇಕಾದ್ರೆ ಇಲ್ಲಿ ನೀವು 8,000 ರೂಪಾಯಿಯನ್ನು ತುಂಬಿಕೊಂಡು ಬೈಕನ್ನು ಬುಕ್ಕಿಂಗ್ ಮಾಡಿ ಆನಂತರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ. ನೀವು ಕೆಳಗಡೆ ರೆಫರಲ್ ಮಾಡ್ತಾ ಹೋಗಿದಂತೆ ನಿಮಗೆ ಅಮೌಂಟನ್ನು ಜಮಾ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರಾಗಿ ನೀವು ಫ್ರೀ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಆನಂತರ ಕೂಡ ನೀವು ಕನ್ವರ್ಟನ್ನು ಮಾಡಿಕೊಳ್ಳಿ ಬೈಕನ್ನು ಬುಕ್ಕಿಂಗ್ ಮಾಡಲು. ಆ ಒಂದು 8,000 ರೂಪಾಯಿಯನ್ನು ನಿಮ್ಮದು ಎಲ್ಲಿ ಕೂಡ ಹೋಗೋದಿಲ್ಲ. ನೀವು ಬೈಕನ್ನು ಖರೀದಿಸುವಾಗ ಈ ಒಂದು 8,000 ರೂಪಾಯಿಯನ್ನು ಮೈನಸ್ ಮಾಡಿ ನಿಮಗೆ ಬೈಕನ್ನು ಕೊಡುತ್ತಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಹಣವನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಹಾಕಿದಂಥ ಹಣ ನಿಮಗೆ ವಾಪಸ್ಸಾಗಿ ಬರುತ್ತೆ.
ಯಾವುದೇ ರೀತಿಯಾಗಿ ಕಂಪನಿಯನ್ನು ಬಳಸಿಕೊಳ್ಳುವುದಿಲ್ಲ. ಈ ರೀತಿಯಾಗಿ ಈ ಕಂಪನಿಯದೊಂದು ಸಿಸ್ಟಮ್ ಇರುತ್ತೆ ಗೆಳೆಯರೆ. ನಾವು ನಮ್ಮ ಯೂಸರ್ ಐ ಡಿಯನ್ನು ಕಾಪಿ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಆಮೇಲೆ ಲಾಗಿನ್ ಆಗ್ಬೋದು. ಇಲ್ಲಿ ಲಾಗಿನ್ ಬಟನ್ ಕಾಣಿಸ್ತಾ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಲಾಗಿನ್ ಐ ಡಿ ಕೇಳುತ್ತೆ. ಇಲ್ಲಿಂದ ನೀವು ಲಾಗಿನ್ ಐ ಡಿಯನ್ನು ಹಾಕಿ ಈ ರೀತಿಯಾಗಿ ಲಾಗಿನ್ ಐ ಡಿಯನ್ನು ಹಾಕಿ ಇಲ್ಲಿ ನಿಮ್ಮದೊಂದು ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಹಾಕಿ ಆನಂತರ ಲಾಗಿನ್ ಮಾಡಿಕೊಳ್ಳಿ. ನಿಮ್ಮದೊಂದು ಲಾಗಿನ್ ಅನ್ನು ಸಕ್ಸಸ್ಫುಲ್ಲಿ ಆಗಿ ಆಗತ್ತೆ ನೋಡಿ ಗೆಳೆಯರೆ. ಇಲ್ಲಿ ನೋಡಿ ಈ ರೀತಿಯಾಗಿ ನಿಮ್ಮ ಹೆಸರನ್ನು ಇಲ್ಲಿ ಕಾಣಿಸುತ್ತೆ ನೋಡಿ. ಈ ರೀತಿಯಾಗಿ ನಿಮ್ಮ ಹೆಸರು ನಿಮಗೆ ಶೋ ಆಗ್ತಾ ಇರುತ್ತೆ. ಆನಂತರ ಪೇಮೆಂಟ್ ಅನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳಬಹುದು, ದುಡ್ಡನ್ನು ಯಾವ ರೀತಿಯಾಗಿ ಅರ್ನ್ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ಡೈಲಿ ಫಿಸಿಕಲಿ ಮೀಟಿಂಗ್ ಇರುತ್ತೆ. ಬಿಜಾಪುರದಲ್ಲಿ ಬರ್ತಕ್ಕಂತಹ ಸುಕೂನ್ ಗೇಟ್ ಇದರ ಎದುರುಗಡೆ ನಮ್ದೊಂದು ಶಾಪ್ ಇದೆ. ಆ ಶಾಪ್ದಲ್ಲಿ ಡೈಲಿ ಇದರ ಬಗ್ಗೆ ಮೀಟಿಂಗನ್ನು ತಗೊಳ್ಳಲಾಗುತ್ತದೆ. ನೀವೇನಾದರೂ ಬಂದು ಇಲ್ಲಿ ಬಿಸ್ನೆಸ್ ಬಗ್ಗೆ ಎನ್ಕ್ವೈರಿಯನ್ನು ಮಾಡಿದರೆ ಎಲ್ಲ ಬಿಸ್ನೆಸ್ ಡೀಟೇಲ್ಸ್ ಕೂಡ ತಿಳಿಸಿಕೊಡುತ್ತೇವೆ. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇವಲ ಕೆಲವು ಸಬ್ಸ್ಕ್ರೈಬರ್ಸನ್ನು ಬಾಕಿ ಇರುವುದರಿಂದ ಚಾನಲನ್ನು ಮಾನಿಟೈಸೇಷನ್ ಆಗುತ್ತೆ. ಚಾನಲ್ ಮಾನಿಟೈಸ್ ಆಗುತ್ತೆ, ಅದರಿಗೋಸ್ಕರಾಗಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.